ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ರೂಟ್ ಸಪೋರ್ಟ್ ಅಕಾಡೆಮಿ. ಇವತ್ತಿನ ವಿಷಯ ಸಮಯ ಮತ್ತು ಕೆಲಸ. ಇಲ್ಲಿ ನೋಡಿ, ಇದೊಂದು ಕ್ವಶನ್ ಏನ್ ತಗೊಬಂದಿದ್ದೀನಲ್ಲ, ಈ ಕ್ವಶನ್ ಬಂದು ಡಿಸೆಂಬರ್ 2024 ರೈಲ್ವೆ ಟೆಕ್ನಿಷಿಯನ್ ಕೇಳಿದಂತ ಕ್ವಶನ್. ಸ್ವಲ್ಪ ಕಾಂಪ್ಲಿಕೇಟ್ ಅನ್ಸುತ್ತೆ, ಬಟ್ ತೀರಾ ಕಾಂಪ್ಲಿಕೇಟ್ ಕ್ವಶನ್ಸ್ ಏನಲ್ಲ. ಇಟ್ ಇಸ್ ಅ ವೆರಿ ಈಸಿ ಕ್ವಶನ್, ಮಾಡ್ಬೋದು. ಇಲ್ಲಿ ನೋಡಿ, ಅವ್ರು ಕೇಳೋ ಕ್ವಶನ್ ಫಸ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು, ಒಂದು ಕೆಲಸವನ್ನು ಎ ಮತ್ತು ಬಿ ಅವರು 2 ದಿನದಲ್ಲಿ ಪೂರ್ಣಗೊಳಿಸುತ್ತಾರೆ. ಯಾರು ಕೆಲಸ ಮಾಡ್ತಿರೋದು? ಈಗ ಎ ಮತ್ತೆ ಬಿ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಿದ್ದಾರೆ? 2 days ಅಲ್ಲಿ ಮಾಡ್ತಾ ಇದ್ದಾರೆ. 2 ದಿನದಲ್ಲಿ 2 days ಅಲ್ಲಿ ಆ ವರ್ಕ್ ನ ಕ್ಲೋಸ್ ಮಾಡ್ತಾರೆ. ಒಂದು ವೇಳೆ ಎ ಒಬ್ಬನೇ, ಯಾರು? ಎ ಮಾತ್ರ ಎಷ್ಟು ದಿನಕ್ಕೆ ಮುಗಿಸ್ತಾರೆ ಅಂತ ಹೇಳಿದ್ದಾರೆ? 4 days ಮುಗಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಿ ಅವರೊಬ್ಬರೇ ಅದೇ ಕೆಲಸದ 19 ಪಟ್ಟು ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸ್ತಾರೆ ಅಂತ ಕೇಳ್ತಾರೆ. ಅಂದ್ರೆ ಈಗ ಬಿ ಒಬ್ಬನೇ ಕೆಲಸ ಮಾಡಿದ್ರೆ ಎಷ್ಟು ದಿನ ಕೆಲಸ ಮುಗಿಯುತ್ತೆ ಅಂತ ಕೇಳ್ತಾರ ಕ್ವಶನ್. ಇಲ್ಲಿ ನೋಡಿ, ನಮ್ಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದು 19, 38, 57, 76. ಈ 4ರಲ್ಲಿ ಯಾವ್ದು ಅಂತ ಗೆಸ್ ಮಾಡ್ಬೋದು. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್, ಈಗ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಈಗ ನಾನು ನನ್ನ ಎಫಿಷಿಯನ್ಸಿ ಒಂದ್ ದಿನಕ್ಕೆ 5 ಬುಕ್ ಮುಗಿಸ್ತೀನಿ. ನನ್ನ ಫ್ರೆಂಡ್ ಎಫಿಷಿಯನ್ಸಿ ಒಂದ್ ದಿನಕ್ಕೆ 10 ಬುಕ್ ಮುಗಿಸ್ತಾನೆ. ನಾನು 5 ಬುಕ್ ಮುಗಿಸಿದ್ರೆ ನಾನು 5 ದಿನಕ್ಕೆ ಎಷ್ಟು ಮುಗಿಸ್ತೀನಿ? 5 5 25. ಅದೇ ಅವನು ಒಂದ್ ದಿನಕ್ಕೆ 10 ಬುಕ್ ಮುಗಿಸೋದ್ರಿಂದ 5 ದಿನಕ್ಕೆ ಎಷ್ಟು ಮುಗಿಸ್ತಾನೆ? 50 ಬುಕ್ಸ್ ಮುಗಿಸ್ತಾನೆ. ಅಂದ್ರೆ 5 ದಿನ ತಗೊಂಡ್ರು 50 ಬುಕ್ ಮುಗಿಸ್ತಾ ಇದ್ದೇನೆ. ನಾನು 5 ದಿನ ತಗೊಂಡ್ರು 25 ಬುಕ್ ಮುಗಿಸ್ತಾ ಇದ್ದೀನಿ. ಸೊ ಎಫಿಷಿಯನ್ಸಿ ಒಂದು ನನಗಿಂತ ಜಾಸ್ತಿ, ನನಗಿಂತ ಅರ್ಧ ಪಟ್ಟು ಜಾಸ್ತಿ ಕೆಲಸ ಮಾಡ್ತಾನೆ. ಅದೇ ತರ ಇಲ್ಲಿ 19 ಪಟ್ಟು ಕೆಲಸವನ್ನು ಬಿ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ನಾವು ಕಂಡಿಡ್ಕೋಬೇಕಾಗಿರೋದು ಏನು ಅಂದ್ರೆ, ಈ ತರ ಕೆಲಸ ಮತ್ತು ಸಮಯದಲ್ಲಿ ನಾವು ಲಾಸ ಬಗ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ಲಾಸ LC ಬಗ್ಗೆ ಗೊತ್ತಿರ್ಬೇಕು. ನೋಡಿ, ಈಗ 2 4ಕ್ಕೂ ಲಾಸ ಎಷ್ಟು? ಹೈಯೆಸ್ಟ್ ನಂಬರ್ ಯಾವ್ದಪ್ಪ ಇಲ್ಲಿ? 4. ಸೊ ಈ 4 2ರಿಂದನೂ ಭಾಗ ಆಗುತ್ತೆ, 4ರಿಂದನೂ ಭಾಗ ಆಗುತ್ತೆ. 2ರಿಂದನೂ ಭಾಗ ಅಂದರೆ ಅದೇ ಲಾಸ. ಈಗ ನೋಡಿ, ಇಲ್ಲಿ ಎಷ್ಟು ದಿನ? 2 ದಿನ. ಇವ್ನು ತಗೊಂಡಿದ್ದು 4 ದಿನ. ಒಟ್ಟಾರೆ ಕೆಲಸ ಎಷ್ಟು ನಮ್ದೀಗ? ಒಟ್ಟು ಕೆಲಸ 4. ಈ 4 ಒಟ್ಟು ಕೆಲಸ. ಇದನ್ನ ಇವ್ರ ಎಫಿಷಿಯನ್ಸಿ ತಗೊಂಡ್ರೆ ಇವನ್ ಎಫಿಷಿಯನ್ಸಿ 2, ಇವನ್ ಎಫಿಷಿಯನ್ಸಿ 1. ಆಯ್ತಾ? ಇದು 1, 2 ದಕ್ಷತೆ ಅಂತ ಹೇಳ್ತೀವಿ. ಈಗ ನೋಡಿ, ಎಷ್ಟು ಪಟ್ಟು ಕೆಲಸ ಮಾಡಕ್ ಹೇಳಿದ್ದಾರೆ? ಒಟ್ಟು ಕೆಲಸ 19 ಪಟ್ಟು ಮಾಡ್ಬೇಕು. 19 ಪಟ್ಟು ಮಾಡಿದ್ರೆ ಕೆಲಸ ಎಷ್ಟಾಯ್ತು? ಈಗ 76 ಆಯ್ತು. ಇಲ್ಲಿ ನೋಡಿ, ಎ ಮತ್ತು ಬಿ ಇಬ್ರು ಸೇರಿದ್ರೆ ಅವರ ದಕ್ಷತೆ ಎಷ್ಟಿದೆ? 2 ಇದೆ. ಎ ಒಬ್ಬನ ದಕ್ಷತೆ ಎಷ್ಟಿದೆ? 1 ಇದೆ. ಹಾಗಾದ್ರೆ ಬಿ ದಕ್ಷತೆ ಕೂಡ 1 ಆಯ್ತು. ಅಂದ್ರೆ ಇವ್ರ ದಕ್ಷತೆ 1 ಇರೋದ್ರಿಂದ ನಮಗೆ ಒಟ್ಟು ಕೆಲಸ 76ನ ಈ ದಕ್ಷತೆಯಿಂದ ನಾವು ಬಿ ದಕ್ಷತೆಯಿಂದ ಭಾಗಿಸಿದಾಗ 76 ಬರುತ್ತೆ. ಸೊ 76 ಬಂದ್ರೆ ಸೊ ಆನ್ಸರ್ ಇಸ್ 76. ಸೊ ಬಿ ಒಬ್ಬನಿಗೆ ಕೊಟ್ಟಿರೋ ಕೆಲಸ ಮುಗಿಸೋದಿಕ್ಕೆ 76 ದಿನಗಳು ಬೇಕು. ಇಲ್ಲಿ ನಮ್ಗೆ ದಿನಗಳು ಅಂತ ಕೊಟ್ಟಿರ್ತಾರೆ, ಅದನ್ನು ಕೂಡ ಮೆನ್ಷನ್ ಮಾಡ್ಕೊಂಡ್ರೆ ಸೊ ಅವರು 76 ದಿನಗಳಲ್ಲಿ ಕೆಲಸವನ್ನು ಮುಗಿಸುತ್ತಾರೆ. ಈಗ ಸಾಲ್ವ್ ಮಾಡಿದ್ರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ.